ನಾನೇ ಕರ್ನಾಟಕದವನೇ, ಅದಕ್ಕೆ ಹೇಳಾಕ್ತೀನಿ. ಬಿಡ್ರಿ ಸರ್, ಬಿಡಿ ಸರ್. ಕರ್ನಾಟಕ ಇದ್ದವನೇ ಹೇಳಾಕ್ತೀನಿ. ಕನ್ನಡ ಕಲಿತೀವಿ ಸರ್. ಮುಂದೆ ಮಾತೆಲ್ಲ ಸ್ವಲ್ಪ ಗಪ್ ಐತಿ, ಸ್ವಲ್ಪ ಸಾರಿ ಸರ್. ಓಕೆ. ಕನ್ನಡ ಮಾತನಾಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯ ಕುಪ್ಪಿಕರ ರಸ್ತೆಯಲ್ಲಿ ನಡೆದಿದ್ದ ವಾಗ್ವಾದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅಂಗಡಿಯ ಸಿಬ್ಬಂದಿಯಿಂದ ಕ್ಷಮೆಯಾಚನೆ ಮಾಡಿಸಿದ್ದಾರೆ. ಕನ್ನಡ ಕಲಿತೀವಿ ಸರ್. ಮುಂದೆ ಮಾತೆಲ್ಲ ಸ್ವಲ್ಪ ಗಪ್ ಐತಿ, ಸ್ವಲ್ಪ ಸಾರಿ ಸರ್. ಓಕೆ. ಕನ್ನಡ ಕಲಿತೀವಿ ಸರ್. ಮುಂದೆ ಮಾತೆಲ್ಲ ಸ್ವಲ್ಪ ಗಪ್ ಐತಿ, ಸ್ವಲ್ಪ ಸಾರಿ ಸರ್. ಓಕೆ. ಮೊನ್ನೆಯಷ್ಟೇ ಪಾಲಿಕೆ ಆಟೋ ಟಿಪ್ಪರ್ ಚಾಲಕನೊಬ್ಬ ಮಿನಿಸ್ಟರ್ ವೈಟ್ ಶಾಪ್ನಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ಕನ್ನಡದಲ್ಲಿ ಮಾತನಾಡುವಂತೆ ತರಾಟೆಗೆ ತೆಗೆದುಕೊಂಡ ಘಟನೆ ಹುಬ್ಬಳ್ಳಿಯ ಕುಪ್ಪಿಕರ ರಸ್ತೆಯಲ್ಲಿ ನಡೆದಿತ್ತು. ಕರ್ನಾಟಕ ಐತಿ, ಕರ್ನಾಟಕ ಮಾತಾಡ ಕನ್ನಡ ಮಾತಾಡ ನೀನು. ನಾನೇ ಕರ್ನಾಟಕದವನೇ, ಅದಕ್ಕೆ ಹೇಳಾಕ್ತೀನಿ. ಬಿಡ್ರಿ ಸರ್, ಬಿಡಿ ಸರ್. ಕರ್ನಾಟಕ ಇದ್ದವನೇ ಹೇಳಾಕ್ತೀನಿ. ಅದೊಂದು ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗಿದ್ದು, ಈ ನಿಟ್ಟಿನಲ್ಲಿ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅಂಗಡಿಗೆ ಭೇಟಿ ಕೊಟ್ಟು ಸಿಬ್ಬಂದಿಯಿಂದ ಕನ್ನಡದಲ್ಲಿಯೇ ಕ್ಷಮೆ ಕೋರುವಂತೆ ಮಾಡಿದ್ದಾರೆ. ಇಷ್ಟು ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿದ್ದು ಕನ್ನಡ ಮಾತನಾಡಲು ಬರುವುದಿಲ್ವೇ? ಕನ್ನಡದಲ್ಲಿ ಮಾತನಾಡಲು ಬರದಿದ್ರೆ ಕನ್ನಡದಲ್ಲಿ ಮಾತನಾಡುವವರನ್ನ ಕಸ ಹಾಕಲು ಕಳಿಸಿ ಎಂದು ಅಂಗಡಿಯ ಸಿಬ್ಬಂದಿ ಜೊತೆಗೆ ವಾಗ್ವಾದ ನಡೆದಿತ್ತು. ಇನ್ನು ಕನ್ನಡ ಮಾತನಾಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲ ಕಾಲ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಈಗ ಕನ್ನಡದಲ್ಲಿಯೇ ಕ್ಷಮೆ ಕೇಳಿದ್ದಾರೆ. ಮಾಡ್ತೀವಿ ಸರ್, ಸ್ವಲ್ಪ ಅವ್ರಿಗೆ ರಾಂಗ್ ಬರ್ತದೆ ಸರ್. ಬರ್ತೀವಿ ಸರ್, ಕನ್ನಡ ಇಲ್ಲೆಲ್ಲ ಬರ್ತೀವಿ, ಸ್ವಲ್ಪ ಸ್ವಲ್ಪ ಬರ್ತೀವಿ ಸರ್. ಇದು ಇಲ್ಲ ಸರ್, ಡೈರೆಕ್ಟ್ ಇಂದ ಅನ್ಕೊಂಡು ಇವಾಗ ಕನ್ನಡ ಮಾಡ್ರಿ, ಮಾತಾಡ್ರಿ, ಕನ್ನಡ ಮಾತಾಡಿ ಕನ್ನಡ ಮಾಡ್ತೀವಿ. ಇಲ್ಲ ಸರ್, ಇಲ್ಲಿ ರಾಂಗ್ ಮಾಡ್ತೀವಿ ಸರ್. ಕನ್ನಡ ಮಾತಾಡೋದಿಲ್ಲ ರಾಂಗ್ ನಿಮ್ಮದೆ ಇಲ್ಲ ಸರ್. ಇಲ್ಲ ಕನ್ನಡ ಮಾಡ್ತೀವಿ ಸರ್. ಇಲ್ಲ ನಮ್ ಸ್ವಲ್ಪ ರಾಂಗ್ ಐತಿ ಸರ್. ಕನ್ನಡ ಈ ತರ ಮಾಡ್ತೀವಿ ಸರ್. ಹೌದು ಸರ್, ಈ ತರ ಮಾಡಿದ್ವಿ ಸರ್. ಕನ್ನಡ ಮಾತಾಡೋಲ್ರಿ ನೀವು ಮೊದ್ಲ ಹೊರಗಿನ ರಾಜ್ಯ ಬಂದ್ ಕನ್ನಡನ ನುಂಗಿ ನೀರು ಕುಡಿ ಕೆಲಸ ಮಾಡಕತ್ತಾರ. ಅದ್ರ ನಮ್ದು ಏನೈತಂತಂದ್ರೆ ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು ಅನ್ನುವಂಥದ್ದು ನಮ್ದು ಇದನ್ನ ನಿಟ್ಟ. ಈಗ ನಾ ಮಾತಾಡೋದು ಹೊರಗ್ನೂರು ಬಂದು ನಿಮ್ಮ ಕನ್ನಡ ಬರೋದತ್ತ. ಈಗ ಯಾರು ಬಂದು ಕನ್ನಡ ಮಾತಾಡಂತಂದಾಗ ಇಲ್ಲಿ ಸರ್ ನಿಂಗೆ ಐತೆ ಅಂತ ರಿಕ್ವೆಸ್ಟ್ ಮಾಡ್ಬೇಕು. ನೀವು ಅದು ಬಿಟ್ಟು ನಾ ಕನ್ನಡ ಏನಂತ ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬೇಕಂಗಿಲ್ಲ. ನಾನು ಅವ್ರು ಮೊದಲು ಕಸ್ಟಮರ್ ಬಿಟ್ಟು ಬಂದೋರ್ತಿ ಬೇಗ ಮುಡಿತೀವಿ ಅಂತಂದ್ರೆ ಯಾರೋ ಬರಲಿ ಬಂದಾಗ ಕರ್ನಾಟಕದಾಗ ಇರ್ತಾರೆ ಅಂತ ಹಿಂದಿದ ಅನ್ನಕ್ಕಿಂತ ಹಿಂದೆ ಉಂಟಾರಿಲ್ಲ. ಮತ್ತು ಕನ್ನಡ ಕಲಿಬೇಕು ಅವರು, ಎನಿ ಕಲಿಸಿ ಕನ್ನಡ ಕಲಿಬೇಕು ಅವರು. ನಾನು ಕನ್ನಡದ ಒಂಥರ ನಾ ಡೆಫಿನೆಟ್ಲಿ ಅವ್ರು ನೆಕ್ಸ್ಟ್ ಟೈಮ್ ನಮ್ಮವ್ರು ಯಾರು ಕಳಿಸ್ತೇನೆ. ನಾನು ದಿನ ಬಿಟ್ಟು ಬಂದಾಗ ಅವ್ರು ಕನ್ನಡ ಮಾತಾಡ್ತಿರ್ಬೇಕು ನನ್ನ ಮೇಲೆ ಜವಾಬ್ದಾರಿ. ಆಮೇಲೆ ಈಗ ಅವ್ರಿಗೆ ಏನು ಮಾತಾಡಿತ್ತಲ್ಲ ಅದ್ರ ಬಗ್ಗೆ ಕನ್ನಡದ ಬಗ್ಗೆ ಅವ್ರು ಚೆನ್ನಾಗಿ ಕನ್ನಡ ಕಲಿತೀವಿ ಸರ್. ಮುಂದೆ ಮಾತೆಲ್ಲ ಸ್ವಲ್ಪ ಗಪ್ ಐತಿ, ಸ್ವಲ್ಪ ಸಾರಿ ಸರ್. ಓಕೆ.